ಅದು 2006 ಮತ್ತು 2007ರ ಕತೆ. ಆಗ HDK ವಚನ ಭ್ರಷ್ಟ ಅನ್ನುವಂಥ ಹಣೆಪಟ್ಟಿಯನ್ನು ಹೊತ್ಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈಗ ಇದಕ್ಕೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿರುವಂಥದ್ದು. JDS ನಾಯಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಮುಖಾಂತರ ರಾಜ್ಯದಲ್ಲಿ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಅದೇನು ಈ ಸುದ್ದಿಯಲ್ಲಿ ನೋಡೋಣ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರ ಮಾತು ಕೇಳಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. HD ರೇವಣ್ಣ ಸಿಡಿದೆದ್ದಿದ್ದಾರೆ. ಎಷ್ಟು ದಿನಗಳ ನಂತರ ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಿದ್ದಾರೆ. ಮಾತನಾಡೋದು ಓಕೆ, ಮಾತನಾಡೋದ್ರ ಜೊತೆಗೆ ಕೆಲವೊಂದು ರೋಚಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಅತ್ಯಂತ ಹಳೆ ವಿಚಾರಗಳನ್ನ ಕೆದಕಿದ್ದಾರೆ. ಹಳೆ ವಿಚಾರವನ್ನು ಕೆದಕೋದು ಮಾತ್ರವಲ್ಲ, ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈವರೆಗೆ ಎಲ್ಲ ಏನು ಅಂತ ಅಂದ್ಕೊಂಡಿದ್ರು ಅದೆಲ್ಲವನ್ನ ಸುಳ್ಳಾಗಿಸೋ ಅಂಶವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಈ ಮೂಲಕ ಸಹೋದರ ಕುಮಾರಸ್ವಾಮಿ ಅವರನ್ನ ಹಣೆಪಟ್ಟಿಯಿಂದ ಹೊರತರೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇಷ್ಟಕ್ಕೂ ಅವರು ರಿವೀಲ್ ಮಾಡಿರೋ ಸತ್ಯ ಯಾವುದು ಗೊತ್ತಾ? 2006ರ ಸರ್ಕಾರದ ವಿಚಾರ. ಹೌದು, 2006, 2007ರ ಸರ್ಕಾರದ ಕುರಿತಂತೆ ಹೊಸ ವಿಚಾರವನ್ನು ಮಾತನಾಡಿರೋ ರೇವಣ್ಣ ಆ ಟೈಮ್ನಲ್ಲಿ ಪತನಗೊಂಡಿದ್ದ ಸರ್ಕಾರದ ಕುರಿತು ಬಾಂಬೊಂದನ್ನ ಸಿಡಿಸಿದ್ದಾರೆ. 2006, 7 ಸರ್ಕಾರದ ಕುರಿತು ಹೊಸ ವಿಚಾರ ಬಿಚ್ಚಿಟ್ಟ ರೇವಣ್ಣ. 2020 ಸರ್ಕಾರವನ್ನು ಬೀಳಿಸಿದ್ದು ಕುಮಾರಸ್ವಾಮಿ ಅಲ್ವಾ? BSY ಸಿಎಂ ಸೀಟು ವಂಚಿಸಿದ್ದು ಇನ್ಯಾರು ಗೊತ್ತಾ? ಎಸ್, ಅದು 2004 ರಾಜ್ಯದಲ್ಲಿದ್ದ 3 ಪಕ್ಷಗಳದ್ದು ಬಹುತೇಕ ಸಮಬಲ. ಆ ವರ್ಷ ನಡೆದ ಎಲೆಕ್ಷನ್ನಲ್ಲಿ ಭಾರೀ ಜಿದ್ದಾಜಿದ್ದಿ ನಡೆದಿತ್ತು. ಅದ್ಯಾವ ಮಟ್ಟಿಗೆ ಅಂದ್ರೆ ಯಾವ ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕೇ ಇರಲಿಲ್ಲ. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ 79 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ರೆ MS ಕೃಷ್ಣ ನೇತೃತ್ವದ ಕಾಂಗ್ರೆಸ್ 65 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. JDS ಕೂಡ 49 ಕ್ಷೇತ್ರಗಳಲ್ಲಿ ಗೆದ್ದು ಅಲ್ಲೋಲ ಕಲ್ಲೋಲ ನಿರ್ಮಾಣವಾಗಿತ್ತು. ಯಾವ ಪಕ್ಷಕ್ಕೂ ಬಹುಮತ ಸಿಗದ ಕಾರಣದಿಂದ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಆಗ ಕಾಂಗ್ರೆಸ್ ಜೊತೆ ಸೇರಿದ JDS ಧರಮ್ ಸಿಂಗ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡಿತು. ಅಧಿಕಾರ ಹಿಡಿಯಲೇಬೇಕು ಅನ್ನೋ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿದ್ರೆ JDS ಕಿಂಗ್ ಮೇಕರ್ ಸ್ಥಾನದಲ್ಲಿದ್ದು ಯಾವಾಗ ಬೇಕಾದ್ರೂ ಸರ್ಕಾರ ಉರುಳಿಸೋ ಸಾಮರ್ಥ್ಯ ಹೊಂದಿತ್ತು. ಒಂದ್ ವೇಳೆ ಬಿಜೆಪಿ ಒಂದೊಳ್ಳೆ ಆಫರ್ ಕೊಟ್ಟಿದ್ರೆ ಖಂಡಿತ JDS ಬಿಜೆಪಿಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೆ ಅಂತಹ ಟೈಮು ಬಂದೇ ಬಿಡ್ತು. ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲಕ್ಕೆ ಜೈ ಅಂದಿತ್ತು ದಳ. ಎಸ್, ಎಲ್ಲರೂ ಅಂದ್ಕೊಂಡಂತೆ ಆಯ್ತು. ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕೈಕೊಟ್ಟಿದ್ದ JDS ಬಿಜೆಪಿ ಜೊತೆಗೆ ಸಖ್ಯ ಬೆಳೆಸಿತು. ಬಿಜೆಪಿ ಮತ್ತು JDS ನೇತೃತ್ವದ ಹೊಸ ಸರ್ಕಾರಕ್ಕೆ ಅಡಿಪಾಯ ಸಿಕ್ಕೇ ಬಿಡ್ತು. 2020 ಸರ್ಕಾರ ಆಗಲಿ ಅಂತ ಎರಡೂ ಪಕ್ಷಗಳು ಒಪ್ಪಂದ ಮಾಡಿಕೊಂಡ್ವು. ಆ ಒಪ್ಪಂದದಂತೆ ಮೊದಲ ಅವಧಿಗೆ HD ಕುಮಾರಸ್ವಾಮಿ, ಎರಡನೇ ಅವಧಿಗೆ BS ಯಡಿಯೂರಪ್ಪ ಸಿಎಂ ಆಗಬೇಕು ಅಂತ ನಿರ್ಧಾರ ಕೂಡ ಮಾಡಲಾಯಿತು. 2006ರಲ್ಲಿ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಫೆಬ್ರವರಿ ತಿಂಗಳಲ್ಲಿ ಅಧಿಕಾರ ಸ್ವೀಕರಿಸಿದ ಅವರು ಸುಸೂತ್ರವಾಗಿ ಆಡಳಿತ ಕೂಡ ನಡೆಸ್ತಾ ಹೋದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ರಾಜ್ಯ ರಾಜಕೀಯದಲ್ಲಿ ಯಾರೂ ಊಹಿಸಲಾಗದ ತಿರುವೊಂದು ಸಿಕ್ಕಿಬಿಡ್ತು. 1 ವರ್ಷ 267 ದಿನಗಳ ಅಧಿಕಾರ ನಂತರ ಮಾತು ಬದಲಿಸಿದ್ದ HDK. ಅಧಿಕಾರ ಹಸ್ತಾಂತರ ಸಾಧ್ಯವಿಲ್ಲ ಅಂತ ಕುಮಾರಸ್ವಾಮಿ ಬಾಂಬ್. ಅಲ್ಲಿಂದಲೇ HDKಗೆ ಅಂಟಿಕೊಳ್ತು ವಚನ ಭ್ರಷ್ಟ ಅನ್ನೋ ಹಣೆಪಟ್ಟಿ. ಎಸ್, ಬಿಜೆಪಿ ಮತ್ತು ಜನತಾದಳದ ಮೈತ್ರಿ ಸರ್ಕಾರ ಮೇಲ್ನೋಟಕ್ಕೆ ಸುಸೂತ್ರವಾಗಿ ನಡೀತಾ ಇತ್ತು. ಆದರೆ ಒಳಗೊಳಗೆ ಕೋಲಾಹಲವೊಂದು ಶುರುವಾಗಿತ್ತು. ಸುಮಾರು 1 ವರ್ಷ 247 ದಿನಗಳ ಕಾಲ ಸಿಎಂ ಆಗಿದ್ದ ಕುಮಾರಸ್ವಾಮಿ ಹಠಾತ್ತಾಗಿ ಬಾಂಬೊಂದನ್ನ ಸಿಡಿಸಿದ್ರು. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಾಕ್ ಕೊಟ್ರು. ಶಾಕ್ ಕೊಟ್ಟಿದ್ದು ಮಾತ್ರ ಅಲ್ಲ, ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತೆ ನಡೆದುಕೊಂಡ್ರು. ಇತ್ತ ಅಧಿಕಾರ ಸಿಗುತ್ತೆ ಅಂತ ಖುಷಿಯಲ್ಲಿದ್ದ ಯಡಿಯೂರಪ್ಪ ಬೇಸರಗೊಂಡ್ರು. ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ JDS ವಿರುದ್ಧ ಹರಿಹಾಯ್ದ್ರು. ಅಷ್ಟೇ ಅಲ್ಲ, HDK ವಚನ ಭ್ರಷ್ಟ ಅಂತ ಎಲ್ಲಿ ಹೋದ್ರಲ್ಲಿ ಆಕ್ರೋಶ ವ್ಯಕ್ತಪಡಿಸೋಕೆ ಮುಂದಾದ್ರು. ಅಲ್ಲಿಂದಲೇ ಕುಮಾರಸ್ವಾಮಿಗೆ ವಚನ ಭ್ರಷ್ಟ ಅನ್ನೋ ಹಣೆಪಟ್ಟಿ ಅಂಟ್ಕೊಂಡು ಬಿಡ್ತು.
ಇದೇ ಹಣೆಪಟ್ಟಿ ಸಂಬಂಧಪಟ್ಟಂತೆ ಈಗ ರೇವಣ್ಣ ಹೊಸ ವಿಚಾರ ರಿವೀಲ್ ಮಾಡಿದ್ದಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಬಿಎಸ್ವೈ ಸಿಎಂ ಸೀಟು ತಪ್ಪಿಸಿದ್ದೇಕೆ ಜೆಡಿಎಸ್? ಬಿಎಸ್ವೈ ಸಿಎಂ ಸೀಟು ತಪ್ಪಿಸಿದ್ದು ಎಚ್ಡಿಕೆ ಅಲ್ವಂತೆ. ರೇವಣ್ಣ ಮತ್ತು ದೇವೇಗೌಡರಿಂದ ಆ ನಿರ್ಧಾರ ತಗೊಂಡ್ರಂತೆ ಎಚ್ಡಿಕೆ. ಕೆಲವು ದಿನಗಳಲ್ಲಿ ಅಧಿಕಾರ ಸಿಗುತ್ತೆ ಅಂತ ಬಿಎಸ್ವೈ ಒಂದ್ ಕಡೆ ಖುಷಿ ಪಡ್ತಾ ಇದ್ರು. ಆದ್ರೆ ಆ ಖುಷಿಯನ್ನ ಕಿತ್ಕೊಂಡಿದ್ರು ಕುಮಾರಸ್ವಾಮಿ. ಅವರ ನಿರ್ಧಾರದಿಂದ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂತು. ಕುಮಾರಸ್ವಾಮಿಗೆ ವಚನ ಭ್ರಷ್ಟ ಅನ್ನೋ ಹಣೆಪಟ್ಟಿ ಕೂಡ ಫಿಕ್ಸ್ ಆಯ್ತು. ಆಗ ಮಾಡಿದ ತಪ್ಪಿನಿಂದಲೇ ಈಗಲೂ ಕೂಡ ವಚನ ಭ್ರಷ್ಟ ಅಂತ ಕರೆಸಿಕೊಳ್ತಾ ಇದ್ದೀವಿ ಅಂತ ರೇವಣ್ಣ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನು ಕೆಲವು ವಿಚಾರ ಹಂಚಿಕೊಂಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ಎಚ್ಡಿಕೆ ಒಲವು ತೋರಿದ್ರು. ತಮ್ಮ ಅವಧಿ ಮುಗಿದ ನಂತರ ಬಿಎಸ್ವೈಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಲು ಮುಂದಾಗಿದ್ರು. ಆದರೆ ದೇವೇಗೌಡರ ನಿಲುವು ಬೇರೆಯಾಗಿತ್ತು. ಬಿಜೆಪಿಯನ್ನು ಕೋಮುವಾದಿ ಪಕ್ಷ ಅನ್ನೋ ಆರೋಪ ಹೊರಿಸಿ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡಬೇಕು ಅಂತ ದೇವೇಗೌಡರು ನಿರ್ಧಾರ ಮಾಡಿದ್ರು. ಆದ್ದರಿಂದ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಮೋದಿ ಕೇಳಿಕೊಂಡರೂ ಕೂಡ ದೇವೇಗೌಡರು ಒಪ್ಪಿರಲಿಲ್ಲ. ಕೊನೆಗೆ ರೇವಣ್ಣ ಮತ್ತು ದೇವೇಗೌಡರ ಮಾತಿನಂತೆ ಕೇಳಿದ್ದ ಎಚ್ಡಿಕೆ ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿರಲಿಲ್ಲ. ಎಸ್, ಇದು ರೇವಣ್ಣ ಹೇಳಿದ ಸತ್ಯ. ಈಗ ಆ ಸತ್ಯ ರಿವೀಲ್ ಆಗಿದೆ. ಈಗಲೂ ಎಲ್ಲರೂ ಎಚ್ಡಿಕೆಯನ್ನ ವಚನ ಭ್ರಷ್ಟ ಅಂತ ಕರೀತಿದ್ದಾರೆ. ಜೆಡಿಎಸ್ ಅನ್ನ ವಚನ ಭ್ರಷ್ಟ ಪಕ್ಷ ಅಂತ ಹೇಳ್ತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಸರ್ಕಾರ ಮುಂದುವರೆಸೋ ಆಸೆ ಇತ್ತು. ಆದ್ರೆ ಕೆಲವು ಕೆಟ್ಟ ಘಳಿಗೆಯ ನಿರ್ಧಾರದಿಂದ ಈಗಲೂ ಕೆಟ್ಟ ಹೆಸರಿದೆ. ಒಂದು ವೇಳೆ ಆಗಲೇ ಬಿಜೆಪಿಗೆ ಅಧಿಕಾರ ಹಸ್ತಾಂತರವಾಗಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇರ್ತಾ ಇರಲಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಉದಾಹರಣೆಗೆ ಹೇಳಿದರೆ 2004 ಒಂದು ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರ ಮಾತು ಕೇಳಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. ಒಟ್ನಲ್ಲಿ ಈಗ ಒಂದು ಸತ್ಯ ರಿವೀಲ್ ಆಗಿದೆ. ಎಚ್ಡಿಕೆ ವಚನ ಭ್ರಷ್ಟ ಅಲ್ಲ ಅಂತ ರೇವಣ್ಣ ಹೇಳ್ತಿದ್ದಾರೆ. ಕಾಲ ಬದಲಾಗಿದೆ. ವಚನ ಭ್ರಷ್ಟತೆಯ ಆರೋಪ ಹೊರಿಸಿದ್ದ ಬಿಜೆಪಿ ಜೊತೆಗೆ ಮೈತ್ರಿ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದೆಲ್ಲದರ ಜೊತೆಗೆ ಎಚ್ಡಿ ರೇವಣ್ಣ ಮತ್ತೊಂದು ಮಾತು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಮೊದಲ ಸಲ ಸಿಎಂ ಆಗಿದ್ದಾಗ 2018ರಲ್ಲಿ ಜಿಟಿ ದೇವೇಗೌಡರು ಮತ್ತು ಅವರ ಮಗ ಜೈಲಿಗೆ ಹೋಗುವ ಸನ್ನಿವೇಶ ಸೃಷ್ಟಿಯಾಗಿತ್ತು. ಅದನ್ನು ತಪ್ಪಿಸಿದ್ದೇ ನಾನು ಅಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಜಿಟಿಡಿ, ನನ್ನ ಮೇಲೆ ಯಾರೂ ಸಹ ರಾಜಕೀಯವಾಗಿ ದೂರು ಕೊಟ್ಟಿಲ್ಲ, ರೇವಣ್ಣ ಹೇಳಿರೋದು ಸುಳ್ಳು ಅಂದಿದ್ದಾರೆ. ಯಾವ ಕೇಸು ಅಂತ ಕೇಳ್ರಪ್ಪ. ಅಲ್ಲಿ ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿಟಿ ದೇವ್ ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಆಗ್ತೋಗಿದ್ರೆ ಅಪ್ಪ ಮಕ್ಕಳು 20 ದಿನ ನನ್ನಂಗೆ ಜೈಲಲ್ಲಿ ಇರಬೇಕಾದು. ಗೊತ್ತಾಯ್ತು ಸರ್? ನಾನು ಅನುಭವಿಸಿದ್ಮೇಲೆ 20 ದಿನ ಕುಮಾರಣ್ಣನ ಗುಟ್ರಿ ಕುಮಾರಣ್ಣನ ಗುಟ್ರಿ ಜಿಟಿ ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಕುಮಾರಸ್ವಾಮಿ ಅವ್ರ ಕೈಲಿ ನಾನು ಒಂದೇ ಒಂದು ಫೋನು ನಾನು ಕಂಪ್ಲೇಂಟ್ ಮಾಡ್ತಾವ್ರು ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ. ರೇವಣ್ಣವರೇ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ, ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ 54 ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ. ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ, ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ಪಿತು ಅಂತೇಳಿ. ದಯಮಾಡಿ ಕ್ಷಮಿಸಿ ರೇವಣ್ಣವರೇ, ನನ್ನ ಕುಟುಂಬನೇ ಬೇರೆ, ನಾನು ಬೆಳೆದು ಬಂದಿರೋದೇ ಬೇರೆ. ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ. ನೀವ್ಯಾರು ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಮಾತ್ರ ಗೊತ್ತು ನನ್ನ ಬದುಕು. ಜಿಟಿ ದೇವೇಗೌಡ ಮತ್ತು ರೇವಣ್ಣ ನಡುವೆ ಜಟಾಪಟಿ ಶುರುವಾಗಿದೆ. ಯಾವ ವಿಚಾರ ಇಟ್ಕೊಂಡು ಜಿಟಿಡಿ ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ ಅಂದಿದ್ದಾರೆ.
ಇದರ ಜೊತೆಗೆ ರೇವಣ್ಣ ಹೇಳಿರೋ ವಚನ ಭ್ರಷ್ಟ ಹೇಳಿಕೆಯ ಸ್ಪಷ್ಟನೆ ಕೂಡ ಸದ್ದು ಮಾಡ್ತಾ ಇದೆ. ರೇವಣ್ಣ ಆಡಿರುವಂಥ ಮಾತುಗಳು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಬಿಜೆಪಿ ಮನೆನೇ ಹೊತ್ಕೊಂಡು ಉರಿತಾ ಇದೆ. ಇದಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಬಂಡಾಯಗಳ ನಡುವೆ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಂತೆ ಕಾಣಿಸ್ತಾ ಇದೆ. ರೆಬಲ್ಸ್ಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಮನೆ ಧಗ ಧಗ, ತುಪ್ಪ ಸುರಿದ ರೆಬಲ್ಸ್. ವಿಜಯೇಂದ್ರ ದೂರಿನ ನಂತರ ಸದಾನಂದ ಗೌಡರ ಪಾಠ. ಹೈಕಮಾಂಡ್ ಗರಂ, ಬಿಜೆಪಿ ಬಣ ಸಂಘರ್ಷಕ್ಕೆ ಬೀಳುತ್ತಾ ಬ್ರೇಕ್. ಬಿಜೆಪಿ ಅಂದ್ರೇನೆ ಮನೆಯೊಂದು ಮೂರು ಬಾಗಿಲು. ಈ ಮಾತು ಇತ್ತೀಚೆಗೆ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲಿ ರೆಬಲ್ಸ್ ಕಾಟ ಮೇರೆ ಮೀರಿದೆ. ಅದು ಯಾವ ಥರ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷನ ಮಾತನ್ನು ಕೇಳದ ಕೆಲವರು ತಾವಾಡಿದ್ದೇ ಆಟ ಅನ್ನೋ ಥರ ನಡ್ಕೋತಾ ಇದ್ದಾರೆ. ಪಕ್ಷವೇ ಒಂದು ಡಿಸೈಡ್ ಮಾಡಿದ್ರೆ ರೆಬಲ್ಸ್ ನಿರ್ಧಾರನೇ ಬೇರೆ ಇರುತ್ತೆ. ಇದು ಈಗಾಗಲೇ ಸಾಬೀತಾಗಿ ಮುಡಾ ಸ್ಕ್ಯಾಮ್, ವಾಲ್ಮೀಕಿ ಸ್ಕ್ಯಾಮ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಏನೇನಾಯ್ತು ಅನ್ನೋದನ್ನ ನೋಡಿದ್ರೆ ಇದಕ್ಕೆಲ್ಲ ಸಾಕ್ಷ್ಯ ಸಿಗುತ್ತೆ. ಹೌದು, ಈಗ ಹೆಚ್ಚು ಸದ್ದು ಮಾಡ್ತಾ ಇರೋದು ವಕ್ಫ್ ವಿಚಾರ. ಈ ವಕ್ಫ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದಾರಿ. ಇದನ್ನು ನೋಡ್ಕೊಂಡೇ ವಕ್ಫ್ ಹೋರಾಟಕ್ಕೆ 3 ಟೀಮ್ ಅಂತ ಡಿಸೈಡ್ ಮಾಡಿದ್ರು ವಿಜಯೇಂದ್ರ. ದುರದೃಷ್ಟವಶಾತ್ ಅದು ಫೇಲ್ ಆಯ್ತು. ನಮ್ ದಾರಿ ನಾವು ನೋಡ್ಕೋತೇವೆ ಅಂತ ಅಂದ್ಕೊಂಡ ರೆಬಲ್ಸ್ ಬೇರೊಂದು ದಾರಿ ಹಿಡ್ಕೊಂಡ್ರು. ಇದೆಲ್ಲ ಕಚ್ಚಾಟ ಜೋರಾದ್ಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ರೆಬಲ್ಸ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಿದೆ. ರೆಬಲ್ಸ್ ರಂಪಾಟಕ್ಕೆ ಬಿಜೆಪಿ ಹೈಕಮಾಂಡ್ ಗರಂ. ದೆಹಲಿಗೆ ಬರೋದಕ್ಕೆ ಯತ್ನಾಳ್ಗೆ ಸೂಚನೆ ಕೊಟ್ಟ ವರಿಷ್ಠರು. ಎಸ್, ರೆಬಲ್ಸ್ ರಂಪಾಟ ಜೋರಾಗಿದೆ. ಈ ರಂಪಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಯತ್ನಾಳ್ಗೆ ದೆಹಲಿಗೆ ಬಂದು ಭೇಟಿ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಇದು ಯತ್ನಾಳ್ಗೆ ಸವಾಲಾಗಿದ್ದು, ನಾನೊಬ್ನೇ ಬರೋದಿಲ್ಲ, ಬಂದ್ರೆ ಟೀಮ್ ಕಟ್ಕೊಂಡು ಬರ್ತೇನೆ, ಅಲ್ಲಿಗೆ ಬಂದು ಮಾತನಾಡ್ತೇನೆ ಅಂತ ಹೇಳಿದ್ದಾರಂತೆ. ಈ ಹಿಂದೆ ಕೂಡ ಇಂಥದ್ದೇ ಸೂಚನೆಯನ್ನ ಹೈಕಮಾಂಡ್ ಯತ್ನಾಳ್ಗೆ ಕೊಟ್ಟಿತ್ತು. ನೋಟಿಸ್ ಕೂಡ ಜಾರಿ ಮಾಡಿತ್ತು. 1-2 ಬಾರಿ ಕರೆದು ವಾರ್ನಿಂಗ್ ಕೂಡ ಕೊಟ್ಟು ಕೈ ತೊಳ್ಕೊಂಡಿತ್ತು. ಆದ್ರೆ ಯತ್ನಾಳ್ ಜಗ್ಗಿರ್ಲಿಲ್ಲ. ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದ ಯತ್ನಾಳ್ ಮತ್ತೆ ರೆಬಲಿಸಂ ಶುರು ಮಾಡ್ಕೋತಾ ಇದ್ರು. ಆದ್ರೆ ಈ ಬಾರಿ ಯತ್ನಾಳ್ ಹಾರಾಟ ಜೋರಾಗಿಯೇ ಇದೆ. ಅವರ ಹಾರಾಟಕ್ಕೆ ಕಂಗಾಲಾಗಿರೋ ವಿಜಯೇಂದ್ರ ಹೈಕಮಾಂಡ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಯತ್ನಾಳ್ ಹಾರಾಟಕ್ಕೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಒಂದ್ ಕಡೆ ನಡೀತಾ ಇರಬೇಕು, ಮತ್ತೊಂದ್ ಕಡೆ ಹೊಸ ಫೈಟ್ ಒಂದು ಶುರುವಾಗಿದೆ. ಅದು ಯತ್ನಾಳ್ ಮತ್ತು ಸದಾನಂದ ಗೌಡರ ನಡುವಿನ ಫೈಟ್. ಎರೆಹುಳುಗಳು ನಾಗರ ಹಾವುಗಳಾಗಿವೆ. ರೆಬಲ್ಸ್ ವಿರುದ್ಧ ಡಿವಿಎಸ್ ಕಿಡಿ. ರೆಬಲ್ಸ್ ಹಚ್ಚಿರೋ ಕಿಚ್ಚು ಬಿಜೆಪಿಯನ್ನ ಸುಡ್ತಾ ಇದೆ. ಬಿಜೆಪಿಯ ಹಿರಿಯ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲೊಬ್ಬರು ಮಾಜಿ ಸಿಎಂ ಡಿವಿ ಸದಾನಂದ ಗೌಡ. ರೆಬಲ್ಸ್ ವಿರುದ್ಧ ಕಿಡಿಕಾರಿರೋ ಅವರು ಪಕ್ಷದಲ್ಲಿ ನಡೀತಾ ಇರುವಂತಹ ಗುಂಪುಗಾರಿಕೆ ದುರದೃಷ್ಟಕರ. ನಾನು ಅಧ್ಯಕ್ಷನಾಗಿದ್ದಾಗ ಇದಕ್ಕಿಂತಲೂ ಪ್ರಬಲ ಗುಂಪುಗಳು ಇದ್ವು. ಯಾವ ಗುಂಪುಗಳು ಬೀದಿಗಿಳಿದಿರಲಿಲ್ಲ. ಈಗ ಜಗಳ ಬೀದಿಗೆ ಬಂದಿರೋದು ದುರಂತ. ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿದ್ದು ಹೈಕಮಾಂಡ್. ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡೋರು ದೆಹಲಿಗೆ ಹೋಗಿ ಮಾತನಾಡಬೇಕು. ಪಕ್ಷದಲ್ಲಿರುವ ಎರೆಹುಳುಗಳು ಈಗ ನಾಗರ ಹಾವುಗಳಾಗ್ತಿವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಮಿಲಾಯಿಸಿಕೊಳ್ಳುವುದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರಿರ್ಬೋದು, ಅಲ್ಲಿ ಹೋಗಿ ಮಾತಾಡಿ. ಈ ಒಂದು ದಯನೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬರಬಾರದು. ಆರುವ ದೀಪ, ಡಿವಿಎಸ್ಗೆ ಯತ್ನಾಳ್ ಠಕ್ಕರ್. ಬಾಯಿ ಮುಚ್ಕೊಂಡು ಕೂತ್ರೆ ಒಳ್ಳೇದು ಅಂತ ಕಿಡಿ. ಡಿವಿ ಸದಾನಂದ ಗೌಡ ಹೇಳಿರೋದು ಯತ್ನಾಳ್ ಅವರನ್ನ ಉದ್ದೇಶಿಸಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ತಮ್ಮ ವಿರುದ್ಧ ಕಿಡಿಕಾರಿರೋ ಡಿವಿಎಸ್ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿವಿಎಸ್ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರೋದು ಒಳ್ಳೇದು. ಅವರೊಂದು ಆರೋ ದೀಪ, ನಾಗರಹಾವು, ಎರೆಹುಳು ಎತ್ತಿಂದೆಂತಹ ಸಂಬಂಧ ಅಂತ ವಚನ ದಾಟಿಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಅವರು ಭಾಳ ಮಾತಾಡ್ಯಾರ. ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೇದು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಎದಕ್ಕೆ ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ನೀನು ಒಬ್ಬ ಹೇಳಣ ದೀಪ ಆರು ಮುಂದೆ ಬಗ್ಗ ತುರಿತದ್ದು ದೀಪ ಯಾರೇ ಹೋಗ್ಯಾವು.
ರಾಜ್ಯ ಬಿಜೆಪಿಯಲ್ಲಿ ಇಷ್ಟೆಲ್ಲ ತಿಕ್ಕಾಟ ನಡೀತಾ ಇದೆ. ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ನಿರ್ಧಾರ ಮಾಡಿದೆ. ಡಿಸೆಂಬರ್ 3ಕ್ಕೆ ರಾಜ್ಯಕ್ಕೆ ಬರ್ತಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬರ್ತಿದ್ದಾರೆ. ಭಿನ್ನಮತ ಕುರಿತು ವರದಿ ಪಡೆಯಲಿರುವ ಹೈಕಮಾಂಡ್ ಕ್ರಮ ಕೈಗೊಳ್ಳೋ ಭರವಸೆ ಬಿಜೆಪಿ ನಾಯಕರಲ್ಲಿದೆ. ಆದ್ರೆ ಯತ್ನಾಳ್ ಯಾರಿಗೂ ಸೊಪ್ಪು ಹಾಕ್ತಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.